So, ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. So, welcome my dear students. In today's video, we are going to discuss about the question paper pattern. ಓಕೆ, ಸೊ ಹಿಂದಿನ ಒಂದು ವಿಡಿಯೋನಲ್ಲಿ ನಾವು ಏನು ನೋಡಿದ್ವಿ, ಸೊ KSOU ಎಕ್ಸಾಮಿನೇಷನ್ಸ್ ಯಾವಾಗ ಇರ್ತವೆ, ಟೈಮ್ ಟೇಬಲ್ ಯಾವಾಗ ಬರುತ್ತೆ. ಓಕೆ, ಅದೇ ರೀತಿ ಏನಂದರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವೇನಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಅದೇ ರೀತಿ ನಿಮಗೆ ನೋಡ್ಬೋದು ಎಲ್ಲ ಸಬ್ಜೆಕ್ಟ್ ಕ್ವಶನ್ ಪೇಪರ್ 80 ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ 28 ಮಾರ್ಕ್ಸ್ ಪಾಸಿಂಗ್ ಇದೆ. ಅದೇ ರೀತಿ ಏನಂದರೆ ನಿಮಗೆ 20 ಮಾರ್ಕ್ಸ್ ಇಂಟರ್ನಲ್ ಅಸೈನ್ಮೆಂಟ್ ಸಪ್ರೇಟ್ ಆಗಿ ಆ್ಯಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು, ಇದು ಕೂಡ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ 80 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಎಲ್ಲ ಸಬ್ಜೆಕ್ಟ್ ಕ್ವಶನ್ ಪೇಪರ್ಸ್ ಕೂಡ ನಿಮಗೆ 80 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ BA. ಓಕೆ, ಸೊ ಇವು ನಾವು ಏನಂದರೆ ಫಸ್ಟ್ ಇಯರ್ BA ಅವರಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ದು ಕ್ವಶನ್ ಪೇಪರ್ ಹೇಗಿರುತ್ತೆ, ಎಲ್ಲಿಂದ ಕ್ವಶನ್ಸ್ ಬರ್ತವೆ ಜಾಸ್ತಿ, ಅದನ್ನ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು ಸೆಕ್ಷನ್ ಎ ಅಂತ ಇದೆ ನೋಡಿ. ಸೊ ಸೆಕ್ಷನ್ ಎ, ಸೊ ಇಲ್ಲಿ ನೋಡಬೇಕಾದ್ರೆ ಟೋಟಲಿ ಅನ್ನೋಟೇಟ್ ಎನಿ 4 ಆಫ್ ದ ಫಾಲೋವಿಂಗ್. ಇಟ್ ಮೀನ್ಸ್ ಆನ್ಸರ್ ಎನಿ 4 ಕ್ವಶನ್ಸ್. ಓಕೆ, ಸೊ ಇಲ್ಲಿ ಟೋಟಲಿ 6 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಈ 6 ಕ್ವಶನ್ಸ್ ಕೂಡ ಏನಂದರೆ ನಿಮಗೆ ಬ್ಲಾಕ್ 1 ಇಂದ ಕೇಳ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ದು ಬ್ಲಾಕ್ 1 ಇದೆ. ಟೋಟಲ್ 6 ಪೋಯಮ್ಸ್ ಇದ್ದಾವೆ. ಆ 6 ಪೋಯಮ್ಸ್ ಇಂದ ಕೂಡ ಒಂದೊಂದು ಕ್ವಶನ್ ಇಲ್ಲಿ ಕೇಳ್ತಾರೆ. ಓಕೆ, ಸೊ ನಿಮಗೆ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗತ್ತೆ. ಇಲ್ಲಿ ಪೋಯಮ್ಸ್ ಇಂದ ಕ್ವಶನ್ಸ್ ಕೇಳ್ತಾರೆ. ಒಂದು ಪೋಯಮ್ ಇದೆ, ಅಲ್ಲಿಂದ ಯಾವುದೋ ಒಂದು 2 ಲೈನ್ಸ್ ಅಥವಾ 3 ಲೈನ್ಸ್ ಅಂತ ಇಲ್ಲಿ ಕೊಡ್ತಾರೆ ಅವರು. ಓಕೆ, ಅದನ್ನು ನೀವು ಡಿಸ್ಕ್ರೈಬ್ ಮಾಡಬೇಕಾಗಲ್ಲ, ಆ ಲೈನ್ಸ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಕವಿ ಅಂತ. ಓಕೆ, ಲೈಕ್ ಇಲ್ಲಿ ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮೊನ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಅಬೋ ಲೈನ್ಸ್ ಆರ್ ಟೇಕನ್ ಫ್ರಮ್ ದ ಪೋಯಮ್ ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮೊನ್ಯುಮೆಂಟ್ಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಬರೆದು ನೀವು ಡಿಸ್ಕ್ರೈಬ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಫಾರ್ 5 ಮಾರ್ಕ್ಸ್. ಓಕೆ, ಇಲ್ಲಿ ಟೋಟಲ್ 6 ಕ್ವಶನ್ಸ್ ಕೊಡ್ತಾರೆ. ನೀವು ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಅದೇ ಪ್ರತಿಯೊಂದು ಪೋಯಮಿಂದ ಏನಂದರೆ ಒಂದೊಂದು ಕ್ವಶನ್ ಇಲ್ಲಿ ಕೇಳ್ತಾರೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡಬೇಕಾದ್ರೆ ನೀವು ಇಲ್ಲಿ 20 ಮಾರ್ಕ್ಸ್ ಇಲ್ಲಿ ನೀವು ತೊಗೋಬೋದು. ಸೊ ಅದಕ್ಕೇನಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬ್ಲಾಕ್ 1 ಪೋಯಮ್ಸ್ ಏನಿದ್ದಾವೆ ಅವು ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಸೆಕ್ಷನ್ ಬಿ ಅಂತ ಇದೆ. ಸೊ ಸೆಕ್ಷನ್ ಬಿ ಇಂದ ಏನು ಇಂಪಾರ್ಟೆಂಟ್ ಅಂತ ನೋಡಬೇಕಾದ್ರೆ, ಸೊ ಹಿಯರ್ ಯು ಕ್ಯಾನ್ ಸಿ 5 ಕ್ವಶನ್ಸ್ ಇರ್ತವೆ. ಇಲ್ಲಿ ಎಲ್ಲಿಂದ ಯಾವೊಂದು ಬ್ಲಾಕಿಂದ ಕ್ವಶನ್ಸ್ ಬರ್ತವೆ, ಬ್ಲಾಕ್ 1 ಮತ್ತು ಬ್ಲಾಕ್ 3 ಇಂದ ಕ್ವಶನ್ಸ್ ಬರ್ತವೆ. ಬ್ಲಾಕ್ 1 ನಾನು ಹೇಳಿದೆ ಪೋಯಮ್ಸ್ ಇದ್ದಾವೆ, ಅಲ್ಲಿಂದ ಏನಂದರೆ 10 ಮಾರ್ಕ್ಸ್ 2 ಕ್ವಶನ್ಸ್ ಕೇಳ್ತಾರೆ. ಅದೇ ರೀತಿ ರಿಮೈನಿಂಗ್ 3 ಕ್ವಶನ್ಸ್ ಬ್ಲಾಕ್ 3 ಇಂದ ಆರ್ ಕೆ ನಾರಾಯಣ್ ದ ಗೈಡ್ ಅಂತ ಇದೆ, ಅಲ್ಲಿಂದ ಕೇಳ್ತಾರೆ. ಸೊ ಈ ಒಂದು 5 ಕ್ವಶನ್ಸಿಂದ ಯಾವುದಾದ್ರೂ 3 ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್. ಓಕೆ, ಸೊ ನೀವೇನಂದರೆ ಇದರಲ್ಲಿ 3 ಕ್ವಶನ್ಸ್ ನೀವು ಅಟೆಂಡ್ ಮಾಡಿದರೆ 1 ಕ್ವಶನ್ ಪೋಯಮ್ದು ಇದರಲ್ಲಿ ಇರಬೇಕಂತ ಹೇಳಿದ್ದಾರೆ ನೋಡಿ. ಸೊ ಯಾಕಂದರೆ ಇಲ್ಲಿ 2 ಕ್ವಶನ್ ನಂಬರ್ 7, 8 ಪೋಯಮಿಂದ ಕೇಳ್ತಾರೆ. ಕ್ವಶನ್ ನಂಬರ್ 9, 10, 11 ಆರ್ ಕೆ ನಾರಾಯಣ್ ದ ಗೈಡಿಂದ ಕೇಳ್ತಾರೆ. ಸೊ ನೀವು 9, 10, 11 ಕಂಟಿನ್ಯೂಸ್ ಆನ್ಸರ್ ಮಾಡಲಿಕ್ಕಾಗಲ್ಲ. ಸೊ ನೀವೇನಾದರೂ ಒಂದು ಪೋಯಮ್ ಕ್ವಶನ್ ಆದರೂ ಟಚ್ ಮಾಡಬೇಕಂತ ಈ ರೀತಿ ಹೇಳಿದ್ದಾರೆ ಇಲ್ಲಿ, ವಿತೌಟ್ ಆಮಿಟಿಂಗ್ ಪೋಯಿಟ್ರಿ ಆರ್ ನಾವೆಲ್. ಓಕೆ, ಸೊ ಇಲ್ಲಿ ನೋಡಬೇಕಾದ್ರೆ ಸೊ ಬ್ಲಾಕ್ 1 ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ. ನಿಮಗೆ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಂದ್ರೆ ನೀವು ಬ್ಲಾಕ್ 1 ಸ್ಟಡಿ ಮಾಡಲೇಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 20 ಮಾರ್ಕ್ಸ್ ಹೆಲ್ಪ್ ಆಗುತ್ತೆ ಬ್ಲಾಕ್ 1 ಇಂದ. ಇಲ್ಲಿ ಕೂಡ ಏನಂದರೆ ನಿಮಗೆ 20 ಮಾರ್ಕ್ಸ್ಗೆ ಹೆಲ್ಪ್ ಆಗ್ತಾ ಇದೆ. ಟೋಟಲ್ 40 ಮಾರ್ಕ್ಸ್ ಬ್ಲಾಕ್ 1 ಅಷ್ಟೇ ಸ್ಟಡಿ ಮಾಡಿದರೆ ಆಗುತ್ತೆ. ಓಕೆ, ಆ್ಯಂಡ್ ಅಗೇನ್ ಏನಂದರೆ ಬ್ಲಾಕ್ 3 ಇಂದ ಕೂಡ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ 9, 10, 11. ಓಕೆ, ಇಲ್ಲಿ ನೆಕ್ಸ್ಟ್ ನೋಡಬೇಕಾದ್ರೆ ನಿಮಗೆ ಸೆಕ್ಷನ್ ಸಿ, ಲಾಸ್ಟ್ ಸೆಕ್ಷನ್ ಆಫ್ ಇಂಗ್ಲೀಷ್ ಕ್ವಶನ್ ಪೇಪರ್ ಇರುತ್ತೆ ಇದು. ಇದರಲ್ಲಿ ಏನೆಲ್ಲ ಇರುತ್ತೆ ನೋಡಿ. ಇಲ್ಲಿ ನೋಡಬೇಕಾದ್ರೆ ಆನ್ಸರ್ ಎನಿ 3 ಕ್ವಶನ್. ಓಕೆ, ಸೊ ಇಲ್ಲಿ ಟೋಟಲ್ ತುಂಬ ಕ್ವಶನ್ಸ್ ಕೊಟ್ಟಿದ್ದಾರೆ, 12, 13, 14, 15 ಆ್ಯಂಡ್ 16. ಓಕೆ, ಸೊ ತುಂಬ ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ. 12, 13, 14, 15, 16 5 ಕ್ವಶನ್ಸ್ ಕೊಟ್ಟಿದ್ದಾರೆ. ಆ 5 ಕ್ವಶನ್ಸ್ನಲ್ಲಿ ಯಾವುದಾದ್ರೂ 3 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಬೇಕಾದ್ರೆ ಕ್ವಶನ್ ನಂಬರ್ 12 ಇರುತ್ತಲ್ಲ, ಇಟ್ ಈಸ್ ಕಂಪಲ್ಸರಿ. ಕ್ವಶನ್ ನಂಬರ್ 12 ಈಸ್ ಕಂಪಲ್ಸರಿ. ಓಕೆ, ಸೊ ಇದರಲ್ಲಿ ಏನು ನೀವು ಮಾಡಬೇಕಂದ್ರೆ, ಈ ಒಂದು ಕ್ವಶನ್ ನಂಬರ್ 12 ಇದೆಯಲ್ಲ, ಇದು ಬ್ಲಾಕ್ 2 ಇಂದ ಕೇಳ್ತಾರೆ. ಓಕೆ, ಈ ಕ್ವಶನ್ ನಂಬರ್ 12 ಎಲ್ಲಿಂದ ಬರುತ್ತೆ, ಬ್ಲಾಕ್ 2 ಇಂದ ಕೇಳ್ತಾರೆ. ಓಕೆ, ಟೋಟಲಿ ಇಲ್ಲಿ ಆರ್ ಆಪ್ಷನಲ್ಲಿ ಕ್ವಶನ್ ಬರುತ್ತೆ. ಇದರಲ್ಲಿ ಯಾವುದಾದ್ರೂ 1ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಬ್ಲಾಕ್ 2 ಇದೆಯಲ್ಲ, ಅದರಲ್ಲಿ ನೀವು ಸ್ಟಾರ್ಟಿಂಗ್ 3 ಚಾಪ್ಟರ್ ಸ್ಟಡಿ ಮಾಡಿ ಸಾಕು, ಮತ್ತೇನು ಎಕ್ಸ್ಟ್ರಾ ಸ್ಟಡಿ ಮಾಡೋದು ಅವಶ್ಯಕತೆ ಇಲ್ಲ ಅದರಲ್ಲಿ. ಓಕೆ, ಆ್ಯಂಡ್ ಅಗೇನ್ ನೋಡಬೇಕಾದ್ರೆ ಕ್ವಶನ್ ನಂಬರ್ 12 ನೀವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗತ್ತೆ. ಇದನ್ನು ನೀವು ಬಿಡೋ ಹಾಗಿಲ್ಲ. ಓಕೆ, ಕ್ವಶನ್ ನಂಬರ್ 12 ಆದಮೇಲೆ ಸೊ ನೆಕ್ಸ್ಟ್ ಕ್ವಶನ್ ನಮ್ಮದು ಪ್ಯಾಸೇಜ್ ಬರುತ್ತೆ. ಓಕೆ, ಸೊ ಪ್ಯಾಸೇಜ್ ತುಂಬ ಈಸಿಯಾಗಿರ್ತವೆ. ನಿಮಗೆ ಪ್ಯಾಸೇಜ್ ಕೊಡ್ತಾರೆ, ಅದರ ಕೆಳಗಡೆ ಏನಂದರೆ ಕ್ವಶನ್ಸ್ ಕೊಡ್ತಾರೆ. ಓಕೆ, ಈಚ್ ಕ್ವಶನ್ ಕ್ಯಾರೀಸ್ ಹಿಯರ್ 2 ಮಾರ್ಕ್ಸ್. ಸೊ ಇಲ್ಲಿ ನೋಡ್ಬೋದು, ಈ ಪ್ಯಾಸೇಜನ್ನು ಸ್ಟಡಿ ಮಾಡಿ ನೀವು ಇಲ್ಲಿ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಲೈಕ್ ಯು ಹ್ಯಾವ್ ಸ್ಟಡೀಡ್ ಪ್ಯಾಸೇಜಸ್ ಇನ್ SSLC PUC ನಲ್ಲಿ ಯಾವ ರೀತಿ ಪ್ಯಾಸೇಜಸ್ ಇದ್ವು, ಅದೇ ರೀತಿ ಸೇಮ್ ಇಲ್ಲಿ ಕೂಡ ಇದೆ. ಇಲ್ಲಿ ಏನಂದರೆ ನಿಮಗೆ 10 ಮಾರ್ಕ್ಸ್ ಪ್ಯಾಸೇಜ್ ಇರುತ್ತೆ. ಸೊ ಇಲ್ಲಿ ಒಂದು ಪ್ಯಾಸೇಜ್ ಇರುತ್ತೆ, ಅದನ್ನು ಸ್ಟಡಿ ಮಾಡಬೇಕು. ಕ್ವಶನ್ಸ್ ಕೊಟ್ಟಿರ್ತಾರೆ, ಆ ಕ್ವಶನ್ಸ್ಗೆ ಆನ್ಸರ್ ನಿಮಗೆ ಪ್ಯಾಸೇಜ್ನಲ್ಲೇ ಇರುತ್ತೆ. ಓಕೆ, ಅದನ್ನು ನೀವು ಬರಿಬೇಕಾಗತ್ತೆ. ಓಕೆ, ಇದಕ್ಕೆ ಏನು ಸಿಂಪಲ್ ಆಗಿ ಆನ್ಸರ್ಸ್ ನೀವು ಬರಿಬೇಕಾಗತ್ತೆ. 1 ಲೈನು ಅಥವಾ 1 ಸೆಂಟೆನ್ಸ್ನಲ್ಲಿ ನಿಮಗೆ ಏನಾದ್ರೆ
10 ಮಾರ್ಕ್ಸ್ ಇಲ್ಲಿಂದ ಈ ಪ್ಯಾಸೇಜಸ್ನಲ್ಲಿ ನೀವು ತೊಗೋಬೋದು. ಓಕೆ, ಸೊ ಕ್ವಶನ್ ನಂಬರ್ 12 ಅಂದರೆ ಕಂಪಲ್ಸರಿ ಇದೆ, ಪ್ಯಾಸೇಜಸ್ ಈಸಿ ಇರುತ್ತೆ, 2 ಕ್ವಶನ್ಸ್ ಅಟೆಂಡ್ ಆಗಿದೆ. ಸೊ ನೆಕ್ಸ್ಟ್ ನಿಮಗೆ ತುಂಬ ಆಪ್ಷನ್ಸ್ ಇದಾವೆ ಕೆಳಗಡೆ ನೋಡಿ. ಕ್ವಶನ್ ನಂಬರ್ 14 ಅಂತ ಇರುತ್ತೆ, ಅದು ಎಸ್ ಎ ರೈಟಿಂಗ್ ಇದು. ಓಕೆ, ಇದು ಎಸ್ ಎ ರೈಟಿಂಗ್ ಇದೆ. ಸೊ ಎಸ್ ಎ ರೈಟಿಂಗ್ ಏನಿದೆಯಲ್ಲ, ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಎಸ್ ಎಗಳನ್ನು ಬರೀರಿ ನೀವು. ಓಕೆ, ಅಥವಾ ಏನಂದರೆ ನಿಮಗೆ ಎಸ್ ಎ ನಮಗೆ ಗೊತ್ತಾಗೋದಿಲ್ಲ, ಸೊ ಎಸ್ ಎಸ್ ಯಾವುದಾದ್ರು ಟಾಪಿಕ್ ಬಗ್ಗೆ ಅವ್ರು ಕೊಡ್ಬೋದು. ಕಾಮನ್ ಆಗಿ ಟಾಪಿಕ್ಸ್ ಇರ್ತವೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ನಿಮಗೆ. ಓಕೆ, ಬಟ್ ಎಸ್ ಎ ರೈಟಿಂಗ್ ಎಲ್ಲರಿಗೂ ಕಂಪಲ್ಸರಿ ಇಲ್ಲ. ಸೊ ಎಸ್ ಎ ರೈಟಿಂಗ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇರೆ ಕ್ವಶನ್ ಕೂಡ ನೀವು ಟಚ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇದ್ದಾವೆ. ಓಕೆ, ಅದೇ ರೀತಿ ಏನಂದರೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಇದೆ. ಅದೇ ರೀತಿ ಸಿನೋನಿಮ್ಸು, ಎಂಟೋನಿಮ್ಸು. ಓಕೆ, ಅದೇ ರೀತಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಓಕೆ, ನಿಮಗೆ ಕ್ವಶನ್ ನಂಬರ್ 14 ನಿಮ್ಮ ಕೈಲಿ ಆಗಿಲ್ಲ ಅಂದರೆ, ಇಲ್ಲ ನಮಗೆ ಎಸ್ ಎ ರೈಟಿಂಗ್ ಬೇಡ, ಟೈಮ್ ತೊಗೊಳುತ್ತೆ. ಓಕೆ, ಸೊ ನೀವೇನಂದರೆ ಕ್ವಶನ್ ನಂಬರ್ 15, 16 ಅದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನಿಮಗೆ ಏನಂದರೆ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ. ಸೊ ತುಂಬ ಇಂಪಾರ್ಟೆಂಟ್ ಅಂದರೆ ಏನಿಲ್ಲ ಇದರಲ್ಲಿ ಅಂದರೆ ಬ್ಲಾಕ್ 1 ಪೋಯಮ್ಸನ್ನು ಸ್ಟಡಿ ಮಾಡಿ. ಅದೇ ರೀತಿ ಏನಂದರೆ ಗ್ರಾಮರ್ ಪಾರ್ಟ್ನಲ್ಲಿ ಪ್ಯಾಸೇಜ್ ಇದೆ ನೋಡಿ. ಸೊ ಬ್ಲಾಕ್ 1 ಮತ್ತು ಗ್ರಾಮರ್ ಪ್ಯಾಸೇಜ್ ನೀವು ಸ್ಟಡಿ ಮಾಡಿದರೂ ಕೂಡ ನೀವು ಆಲ್ಮೋಸ್ಟ್ ಎಷ್ಟು ಅಂದರೆ 50 ಮಾರ್ಕ್ಸ್ ತೊಗೋಬೋದು. ಓಕೆ, ಓಕೆ, ಅದಕ್ಕೆ ಏನಂದರೆ ಬ್ಲಾಕ್ 1 ಪೋಯಮ್ಸ್ ಇಂಪಾರ್ಟೆಂಟ್ ಇದ್ದಾವೆ, ಗ್ರಾಮರ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ ನಿಮಗೆ ಇಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆಗಿರ್ಬೋದು, ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಷ್ಟೇ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಏನು ಟಫ್ ಇಲ್ಲ, ಜಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿ ಸ್ಟಡಿ ಮಾಡಬೇಕಾಗತ್ತೆ. ಎಲ್ಲ ಕ್ವಶನ್ಸ್ ರಿಪೀಟ್ ಆಗ್ತಾ ಇರ್ತವೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ. ಸೊ ದಿಸ್ ಈಸ್ ಅಬೌಟ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಆ್ಯಂಡ್ ಅಗೇನ್ ಏನಂದರೆ ಇಷ್ಟು ನಿಮಗೆ ಇಷ್ಟು ನಿಮ್ಗೆ ಗೊತ್ತಿದ್ದರೆ ಒಂದು ಗೈಡೆನ್ಸ್ ಇರುತ್ತೆ, ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ, ಯಾವುದು ಬ್ಲಾಕ್ ಇಂಪಾರ್ಟೆಂಟ್ ಇದೆ, ಯಾವುದಿಲ್ಲ. ಓಕೆ, ಸೊ ಅದಕ್ಕೆ ಏನಂದರೆ ಬ್ಲಾಕ್ 1 ಇಂಪಾರ್ಟೆಂಟ್ ಇದೆ, ಅದೇ ರೀತಿ ಗ್ರಾಮರ್ ಪಾರ್ಟ್ ಇಂಪಾರ್ಟೆಂಟ್ ಇದೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಆ್ಯಂಡ್ ಅಗೇನ್ ನಿಮ್ಗೆ ಏನು ಹೇಳಬೇಕಂದ್ರೆ, ಈಗ ನೀವು ಸರ್ ನಮಗೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು. ಓಕೆ, ಸೊ ನಾವೇಂದರೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಏನಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ದು ಅವೈಲೇಬಲ್ ಇದೆ ನಿಮಗೆ. ಬ್ಲೂ ಪ್ರಿಂಟ್ ಕೂಡ ಸಿಗುತ್ತೆ. ಸೊ ಯಾವ ರೀತಿ ಇದೆ ಅಂದರೆ ಅದು ಕೂಡ ಹೇಳ್ತೀನಿ ನಿಮಗೆ. ಸೊ ನೋಡ್ಬೋದು ನೀವು, ನಾವು ಏನಂದರೆ ಆನ್ಲೈನ್ ಸ್ಟಡಿ ಮೆಟೀರಿಯಲ್ ತಂದಿದ್ದೀವಿ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಗಿಂತ ಮುಂಚೆ ಸ್ಟಡಿ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಅವರು ನೋಟ್ಸ್ ಮಾಡಿಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಗೈಡೆನ್ಸ್ ಸಿಗ್ತಾ ಇಲ್ಲ. ಸೊ ನಾವೇನಂದರೆ ನಿಮಗೆ ರಿಕಾರ್ಡೆಡ್ ಕ್ಲಾಸಸ್ ಹಾಗೂ ಏನಂದರೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ಅವು ಏನಂದರೆ ನೀವು ಸ್ಟಡಿ ಮಾಡಿದರೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬ್ಲೂ ಪ್ರಿಂಟ್ ಕೂಡ ಇರ್ತವೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ICHR ಫಸ್ಟ್ ಇಯರ್ ಅವರಿಗೆ, ಅದೇ ರೀತಿ ಹಿಂದಿ ಲ್ಯಾಂಗ್ವೇಜ್ ಕೂಡ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಇಯರ್ ಅವರಿಗೆ ಕೂಡ ಸೇಮ್ ಇದೆ. ಸೊ ನೋಡ್ಬೋದು ನೀವು ಏನೆಲ್ಲ ಸಿಗುತ್ತೆ ಇದರಲ್ಲಿ ನೋಡಬೇಕಾದ್ರೆ. ಫಾರ್ KCU BA ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ರಿಕಾರ್ಡೆಡ್ ಗೈಡೆನ್ಸ್ ಕ್ಲಾಸಸ್, ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತು ಬ್ಲೂ ಪ್ರಿಂಟ್ ಸಿಗುತ್ತೆ. ಸೊ BA ಫಸ್ಟ್ ಇಯರಲ್ಲಿ ನೋಡ್ಬೋದು ಯಾವ್ಯಾವ ಸಬ್ಜೆಕ್ಟ್ಸ್ಗೆ ನಿಮಗೆ ಸಿಗುತ್ತೆ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ICHR, ES. ಓಕೆ, ಈ ಸಬ್ಜೆಕ್ಟ್ದು ನಿಮಗೆ ಏನೆಲ್ಲ ಸಿಗುತ್ತೆ ನೋಡಿ. ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ ರೆಕಾರ್ಡೆಡ್ ಗೈಡೆನ್ಸ್ ಕ್ಲಾಸಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಪೋಯಮ್ ಆ್ಯಂಡ್ ಚಾಪ್ಟರ್ ವೈಸ್ ಕ್ಲಾಸಸ್ ವಿತ್ ಗ್ರಾಮರ್ ಟಾಪಿಕ್ಸ್. ಅದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ನಾವು ತುಂಬ ಫೋಕಸ್ ಕೊಟ್ಟಿದ್ದೀವಿ. ಓಕೆ, ಏನಂದರೆ ನಿಮಗೆ ಗ್ರಾಮರ್ ಟಾಪಿಕ್ ಸಿಗುತ್ತೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು ಒಂದು ಲಿಸ್ಟ್ ಇದೆ ನಮ್ಮದು. ಓಕೆ, ನೀವು ಇಷ್ಟೇ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಓದಿದರೆ ಸಾಕು, ಎಕ್ಸಾಮ್ನಲ್ಲಿ ಅವೇ ಬರ್ತಾವೆ ಅಂತ ಒಂದು ಲಿಸ್ಟ್ ಇದೆ. ಓಕೆ, ಆ್ಯಂಡ್ ಅದರಲ್ಲಿ ಎಲ್ಲ ಒಂದು ಪ್ರೀವಿಯಸ್ ಇಯರ್ ಅಥವಾ ಏನಂದರೆ ಏನೆಲ್ಲ ರಿಪೀಟ್ ಆಗ್ತಾ ಇದೆ ಅದನ್ನೆಲ್ಲ ಕವರ್ ಮಾಡಿದ್ದೀವಿ ನಾವು ವಿತ್ ಆನ್ಸರ್ಸು, ಸಮ್ಮರೀಸು. ಓಕೆ, ಗ್ರಾಮರ್ ಟಾಪಿಕ್ಸು ಆ್ಯಂಡ್ ಪೋಯಮ್ಸ್ ಎಲ್ಲ, ಚಾಪ್ಟರ್ಸ್ ಎಲ್ಲ ಕ್ಲಿಯರ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ, ಅದರಲ್ಲಿ ವಿಡಿಯೋಸ್ ಇದ್ದಾವೆ. ಓಕೆ, ಇಂಗ್ಲೀಷ್ ಲ್ಯಾಂಗ್ವೇಜ್. ಅದೇ ರೀತಿ ಬೇರೆ ಸಬ್ಜೆಕ್ಟ್ ಕೂಡ ನಿಮಗೆ ಗೈಡೆನ್ಸ್ ಇದೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಅದೇ ರೀತಿ ಸೋಷಿಯಾಲಜಿ, ಜಿಯೋಗ್ರಫಿ, ಎಜುಕೇಷನ್ದು ಬ್ಲೂ ಪ್ರಿಂಟ್ ಸಿಗುತ್ತೆ. ಲೈಕ್ ಈ ಒಂದು ವಿಡಿಯೋನಲ್ಲಿ ಹೇಳಿದ್ನಲ್ಲ ಯಾವುದು ಇಂಪಾರ್ಟೆಂಟ್ ಇದೆ ಬ್ಲಾಕ್ ಅಂತ. ಅದೇ ರೀತಿ ಬ್ಲೂ ಪ್ರಿಂಟ್ ಇದ್ದಾವೆ, ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಕ್ವಶನ್ ಬರ್ಬೋದು ಅಂತ ಬ್ಲೂ ಪ್ರಿಂಟ್ ನಿಮಗೆ ಸೋಷಿಯಾಲಜಿ, ಜಿಯೋಗ್ರಫಿ, ಎಜುಕೇಷನ್ ಸಿಗುತ್ತೆ. ಸೊ ಇದಕ್ಕೆ ಏನಂದರೆ ಒಂದು ಫೀ ನಾನು ಅಫೋರ್ಡೆಬಲ್ ಆಗಿ ಎಲ್ಲರಿಗೆ ಇರಬೇಕಿದು. ಓಕೆ, ಅದಕ್ಕೆ ಏನಂದರೆ ಫೀ ವಿಲ್ ಬಿ ₹89 ಫಾರ್ ಒನ್ ಸಬ್ಜೆಕ್ಟ್. ನೀವು ಒಂದು ಸಬ್ಜೆಕ್ಟನ್ನು ತೊಗೊಂಡಿದ್ರೆ ಅಥವಾ ನನಗೆ ಇಂಗ್ಲೀಷ್ ಅಷ್ಟೇ ಬೇಕು ಅಂದರೆ ₹89 ನೀವು ಪೇ ಮಾಡಿ ತೊಗೋಬೋದು. ₹89ನಲ್ಲಿ ಏನೆಲ್ಲ ಸಿಗುತ್ತೆ ನಿಮಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ದು ರಿಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಿಗುತ್ತೆ, ಗ್ರಾಮರ್ ಟಾಪಿಕ್ ಸಿಗುತ್ತೆ, ಅದೇ ರೀತಿ ಗೈಡೆನ್ಸ್ ಸಿಗುತ್ತೆ. ನಾನು ನಿಮಗೂ ಯಾವತ್ತೂ ಕೂಡ ಗೈಡೆನ್ಸ್ ಕೊಡ್ತಾ ಇರ್ತೀನಿ. ಓಕೆ, ಫಾರ್ 2 ಸಬ್ಜೆಕ್ಟ್ಸ್. ಓಕೆ, ಅಥವಾ ನಾವು 2 ಸಬ್ಜೆಕ್ಟ್ಸ್ ತೊಗೋತಾ ಇದ್ದೀವಿ, ಆವಾಗ ಫೀಸ್ ಸ್ವಲ್ಪ ಕಡಿಮೆ ಆಗುತ್ತೆ. ₹150 115 2 ಸಬ್ಜೆಕ್ಟ್ಗೆ. ಓಕೆ, ಅಥವಾ ಐ ವಾಂಟ್ 3 to 6 ಸಬ್ಜೆಕ್ಟ್ಸ್, ಫೀ ವಿಲ್ ಬಿ ₹140 ಫಾರ್ ಫಸ್ಟ್ ಇಯರ್ BA. ಓಕೆ, ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಮೆಸೇಜ್ ಇದೆ, ಈ ಒಂದು ನಂಬರ್ಗೆ ಮೆಸೇಜ್ ಮಾಡ್ಬೋದು, 9606860965. ಈ ನಂಬರನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಏನಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಓಕೆ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಅದೇ ರೀತಿ BA ಸೆಕೆಂಡ್ ಇಯರ್ನಲ್ಲಿ ನೋಡಬೇಕಾದ್ರೆ ನೀವು ಇದರಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ. ಓಕೆ, ಸೊ BA ಸೆಕೆಂಡ್ ಇಯರ್ ಅವರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಡ್ತಾ ಇದ್ದೀವಿ. ಓಕೆ, ಬೇರೆ ಈ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು, FCA ಅದೇ. ಓಕೆ, ಅವರಿಗೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಡ್ತಾ ಇದ್ದೀವಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಂದರೆ ನಿಮಗೆ ರಿಕಾರ್ಡೆಡ್ ಕ್ಲಾಸಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಿಗುತ್ತೆ. ಅದೇ ರೀತಿ ಸೋಷಿಯಾಲಜಿ, ಎಜುಕೇಷನ್, ಜಿಯೋಗ್ರಫಿ ಬ್ಲೂ ಪ್ರಿಂಟ್ ಸಿಗುತ್ತೆ.
ಸೊ ಸೆಕೆಂಡ್ ಇಯರ್ಗೆ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಆಗಿದೆ. ಫಾರ್ 1 ಸಬ್ಜೆಕ್ಟ್ ₹89, ಫಾರ್ 2 ಸಬ್ಜೆಕ್ಟ್ ₹115, ಓಕೆ. ಫಾರ್ 3 ಟು 6 ಸಬ್ಜೆಕ್ಟ್ ₹150, ಓಕೆ. ಈ ರೀತಿ ಫೀಸ್ ಸ್ಟ್ರಕ್ಚರ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ, ಓಕೆ. ನಾನೆಲ್ಲ ಡೀಟೇಲ್ಸ್ ಕೊಡ್ತೀನಿ, ಓಕೆ. ನಿಮಗೆ ಒಂದು ಸಪ್ರೇಟ್ ಆ್ಯಪ್ ಕೊಡ್ತಾ ಇದ್ದೀನಿ, ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆ ಆ್ಯಪ್ನಲ್ಲಿ ಎಲ್ಲ ನಿಮಗೆ ಸಿಗುತ್ತೆ, ಓಕೆ. PDF ವಿಡಿಯೋಸ್ ಇದರಲ್ಲಿ ಎಲ್ಲ ಆ್ಯಪ್ನಲ್ಲಿ ಸಿಗುತ್ತೆ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ ನಿಮಗೆ. ಓಕೆ, ಥ್ಯಾಂಕ್ ಯು.